ಕೀರ್ತನೆ ಹೇಳಮ್ಮ. ಕೀರ್ತನೆ 61ನೇ ವಚನ. ದೇವನಾಮ ಸ್ತೋತ್ರ ಆಗಲಿ. ಈ ವಾಕ್ಯವನ್ನು ಕೊಟ್ಟಂತ ನನ್ನ ಕರ್ತನಿಗೆ ತಾನೇ ಮಹಿಮೆ ಉಂಟಾಗಲಿ. ನನ್ನ ಜೊತೆಯಲ್ಲಿ ಮಾತನಾಡುವ ನನ್ನ ಕರ್ತನಿಗೆ ಎಲ್ಲವೂ ಘನಮಾನವು ಅವನೊಬ್ಬನಿಗೆ ಸಲ್ಲತಕ್ಕದ್ದು. ಈ ವಾಕ್ಯವನ್ನು ಕೇಳುವಂಥವರು ಅದನ್ನು ಹೃದಯಕ್ಕೆ ತೆಗೆದುಕೊಳ್ಳಿ, ಅದನ್ನು ಕೇಳಿ ಅದನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ದೇವರೇ, ಕೋಪದಿಂದ ನನ್ನನ್ನು ತಳ್ಳಿ ಬಿಟ್ಟಿದ್ದಿ, ನನ್ನನ್ನು ಎತ್ತಿ ನಿಲ್ಲಿಸು. ಅಂದರೆ ದೇವರು ನಮ್ಮನ್ನು ಕೋಪದಿಂದ ನಮ್ಮನ್ನು ತಳ್ಳಿ ಬಿಟ್ಟಿದ್ದಿ, ದೇವರು ತಳ್ಳಿ ಬಿಟ್ಟು ನಮ್ಮನ್ನು ಎತ್ತಿ ನಿಲ್ಲಿಸು ಎಂದು ಕೇಳ್ಕೊಳ್ತಾ ಇದೆ. ಯಾಕಂದರೆ ದೇವರು ನಮ್ಮನ್ನು ಬೀಳಿಸೋದಿಲ್ಲ. ನಾವು ಮಾಡುವಂಥ ಪಾಪದಿಂದ ದೇವರು ಕೋಪ ಮಾಡಿ ಆತನು ತೆಳ್ಳಿ ಬಿಟ್ಟ ಹಾಗೆ ಕಾಣುತ್ತೆ. ಆದರೆ ಮತ್ತೆ ಆತನು ನಮ್ಮನ್ನು ಎಬ್ಬರಿಸಿ ನಿಲ್ಲಿಸುವಂಥ ದೇವರು ಆಗಿದ್ದಾನೆ. ಕರ್ತನು ತಾನೇ ಈ ವಾಕ್ಯವನ್ನು ಹೇಳುವಾಗ, ದೇವರೇ, ಕೋಪದಿಂದ ನನ್ನನ್ನು ತಳ್ಳಿ ಬಿಟ್ಟಿದ್ದಿ, ನನ್ನನ್ನು ಎತ್ತಿ ನಿಲ್ಲಿಸು ಅಂದು. ಯಾಕಂದರೆ ದೇವರು ನಾವು ಮಾಡುವಂಥ ಕೆಲಸ, ಪಾಪದ ಕೆಲಸ, ಕೋಪದ ಕೆಲಸ, ಅನೇಕ ದೇವರಿಗೆ ವಿರುದ್ಧವಾದ ಕೆಲಸ ಮಾಡುವಾಗ ಆತನು ತಾನೇ ನಮ್ಮನ್ನು ತೆಳ್ಳಿ ಬಿಟ್ಟಿದ್ದಾನೆ, ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾನೆ ಎಂದು ನಾವು ಅಂದ್ಕೋತೀವಿ. ಖಂಡಿತ ಇಲ್ಲ. ನಾವಾಗಿ ನಾವು ದೇವರಿಂದ ದೂರ ಆಗುವಾಗ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಎಂದು ನಾವು ತಿಳ್ಕೊತೀವಿ ಹೊರತು ದೇವರು ಯಾವತ್ತೂ ನಮ್ಮನ್ನು ಮರೆಯುವವನಲ್ಲ, ತೊರೆಯುವವನು ಅಲ್ಲ. ನಮ್ಮನ್ನು ಯಾವಾಗಲೂ ಆತನ ನೆನಪಲ್ಲಿಟ್ಟುಕೊಂಡಿರುವಂಥ ದೇವರು. ಅದಕ್ಕೆ ಎತ್ತಿ ನಿಲ್ಲಿಸು ಎಂದು ಧೈರ್ಯವಾಗಿ ಕೇಳುವಂಥದ್ದು ನಮಗಾಗಿದೆ. ದೇವರು ನಮಗೆ ಕೊಟ್ಟಿರುವಂತಹ ಅಧಿಕಾರ ಕೇಳುವುದಕ್ಕೆ ಮಾಡುತ್ತೇವೆ. ಅದನ್ನ ದೇವರೇ ನಮ್ಮನ್ನು ಕ್ಷಮಿಸು, ಈ ಕೋಪ ಕ್ಷಮಿಸು, ಈ ಪಾಪ ಕ್ಷಮಿಸು, ಈ ಒಂದು ಎಲ್ಲ ಕಾರ್ಯದಲ್ಲಿ ನೀನು ನಮ್ಮನ್ನು ನನ್ನ ಬಿಟ್ಟು ಬಿಟ್ಟಿದೀಯಾ ಅಂತ ನಾನು ಅಂದುಕೊಳ್ಳುತ್ತೇನೆ. ಖಂಡಿತ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವನು ಎಬ್ಬರಿಸಿ ನಿಲ್ಲಿಸಿ ಆತನ ಮಹಿಮೆಗಾಗಿ ನಮ್ಮನ್ನು ಮತ್ತೆ ನಿಲ್ಲಿಸಿ ಆ ಒಂದು ಮಹಿಮೆಯನ್ನು ಅವನು ನೋಡುತ್ತಾನೆ ಎಂದು ನಾವು ನೋಡುತ್ತೇವೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ನಮ್ಮನ್ನು ಕರೆದಾತನು ಆತನಾಗಿರುವಾಗ ಆತನೇ ಕೋಪ ಮಾಡಿಕೊಂಡರೂ ನಮ್ಮನ್ನು ಬಿಡದ ದೇವನಾಗಿ, ನಮ್ಮನ್ನು ನಡೆಸುವ ದೇವನಾಗಿದ್ದಾನೆ ಎಂದು ನಾವು ನೋಡುತ್ತೇವೆ. ಅದಕ್ಕೆ ಎತ್ತಿ ನಿಲ್ಲಿಸು ಎಂದು ಹೇಳುವಾಗ, ಹೌದು, ನಾವು ಬಿದ್ದು ಹೋದರೂ ಸುಧಾ ದೇವರು ತಾನೇ ಎತ್ತಿ ನಿಲ್ಲಿಸುವವನಾಗಿದ್ದಾನೆ. ಮನುಷ್ಯನೋ ತಳ್ಳಿ ಬಿಡುವವನಾಗಿದ್ದಾನೆ, ದೇವರೋ ಎತ್ತಿ ನಿಲ್ಲಿಸುವವನಾಗಿದ್ದಾನೆ. ನಾವು ಮನುಷ್ಯರನ್ನು ನೋಡುವಾಗ ಕೋಪಕ್ಕೆ ಒಳಗಾಗುತ್ತೇವೆ, ದೇವರಿಂದ ದೂರ ಆಗ್ತೇವೆ. ಮತ್ತೆ ದೇವ್ರಿಗೆ ಹೇಳ್ತೇವೆ, ದೇವರೇ, ನನ್ನನ್ನು ಕೈ ಬಿಟ್ಟಿದೀಯಾ, ನನ್ನನ್ನು ತಳ್ಳಿ ಬಿಟ್ಟಿದೀಯಾ ಎಂದು ಕೇಳುತ್ತೇವೆ. ಆದರೆ ದೇವರು, ನಾನು ನಿನ್ನನ್ನು ಕೈಯು ಬಿಟ್ಟು ಇಲ್ಲ, ನಿನ್ನನ್ನು ಮರ್ತಿಲ್ಲ, ನಾನು ನಿನ್ನನ್ನು ತೆಳ್ಳು ಬಿಟ್ಟಿಲ್ಲ ಅಂತ ದೇವರು ಹೇಳ್ತಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತ ಈ ವಾಕ್ಯಕ್ಕಾಗಿ ಸ್ತೋತ್ರ, ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ. ನೋಡುವಂಥವ್ರು, ಇದನ್ನು ಕೇಳುವಂಥವ್ರು, ನಿಮಗಿಷ್ಟವಾದ್ರೆ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ.